ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ರುಕ್ಮಿಣಿ ವಸಂತ ಕಾಂತಾರದ ಕನಕವತಿಯಾಗಿ ಪ್ಯಾನ್ ಇಂಡಿಯಾದಾದ್ಯಂತ ಕಳೆದ ವರ್ಷ ಸದ್ದು ಮಾಡಿದಂತಹ ನಟಿ. ಕನ್ನಡಕ್ಕಿಂತ ಹೆಚ್ಚಾಗಿ ನಟಿಸಿರುವುದು ತಮಿಳು ಹಾಗೆ ತೆಲುಗು ಭಾಷೆಗಳಲ್ಲಿ. ಸದ್ಯಕ್ಕೆ ರುಕ್ಮಿಣಿ ವಸಂತ ಕನ್ನಡ ಸಿನಿಮಾ ರಂಗವನ್ನ ತಿರುಗಿ ನೋಡ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಇದಕ್ಕೆ ಕಾರಣ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅವರು ಬ್ಯುಸಿ ಆಗ್ತಾ ಇರೋದು, ಕಾಲ್ ಶೀಟ್ ಕೊಡ್ತಿರೋದು. ಈಗೊಂದು ಸುದ್ದಿ ಓಡಾಡ್ತಾ ಇದೆ. ರಜನಿಕಾಂತ್ ರವರ ಧರ್ಮನ್ ಅನ್ನುವಂತಹ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ. ಯಾವ ರೀತಿಯ ಪಾತ್ರ ಅನ್ನುವಂಥದ್ದು ಮಾತ್ರ ಇನ್ನೂ ಗೌಪ್ಯವಾಗಿದೆ. ಇವರು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರಾ ಇಲ್ವಾ ಅನ್ನುವಂತಹ ವಿಷಯ ಕೂಡ ಅಧಿಕೃತವಾಗಿ ಅನೌನ್ಸ್ ಮಾಡಬೇಕಾಗಿದೆ. ಇದನ್ನು ಹೊರತುಪಡಿಸಿ ರುಕ್ಮಿಣಿ ವಸಂತ ಬಗ್ಗೆ ನೋಡೋದಾದ್ರೆ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸಪ್ತಸಾಗರದಾಚೆ ಎಲ್ಲೋ ಈ ಒಂದು ಸಿನಿಮಾ ಅವರ ಸಿನಿ ಕೆರಿಯರ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನ ಕೊಟ್ಟಂತಹ ಸಿನಿಮಾ ಅನ್ಬಹುದು. ಲೀಲಾ ಪಾತ್ರದ ಮೂಲಕ ಮುದ್ದು ಮುದ್ದಾಗಿ ನ್ಯಾಚುರಲ್ ಆಗಿ ಒಂದು ಅಭಿನಯವನ್ನ ನೀಡೋ ಮೂಲಕ ನೈಜ ಸೌಂದರ್ಯದ ಬೆಡಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರು ಅವರೇ ರುಕ್ಮಿಣಿ ವಸಂತ. ಇತ್ತೀಚೆಗೆ ಒಂದಷ್ಟು ಡೀಪ್ ಫೇಕ್ ಅನ್ನುವಂತಹ ವಿಚಾರದಲ್ಲಿ ವೈರಲ್ ಆದ್ರೂ ಕೂಡ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಜಸ್ಟ್ ಕೆಲಸ ಅಂತಿರುವಂತಹ ರುಕ್ಮಿಣಿ ವಸಂತ ಈಗ ಸದ್ಯಕ್ಕೆ ತಮಿಳು ತೆಲುಗು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಮೊದಲನೇದಾಗಿ ಈಗ ಬಿಸಿ ಸುದ್ದಿ ಬರ್ತಿರೋದೇನಪ್ಪ ಅಂತ ಹೇಳಿದ್ರೆ ರಜನಿಕಾಂತ್ ರವರ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ ನಟಿಸ್ತಿದ್ದಾರೆ ಅನ್ನುವಂಥದ್ದು. ರಜನಿಕಾಂತ್ ಅವರ ಸಿನಿಮಾ ಅನೌನ್ಸ್ ಆಗಿತ್ತು, ಧರ್ಮನ್ ಅನ್ನುವಂಥದ್ದು. ಸೊ ಕಮಲ್ ಹಾಸನ್ ಅವರ ಬಂಡವಾಳದಲ್ಲಿ ಈ ಒಂದು ಸಿನಿಮಾ ಮೂಡಿ ಬರ್ತಾ ಇರುವಂಥದ್ದು. ಸೊ ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ ಜೊತೆಯಾಗ್ತಾರೆ ಅಂತ. ಅಂದ್ರೆ ಈ ಹಿಂದೆ ಕೂಲಿ ಸಿನಿಮಾದಲ್ಲೂ ಕೂಡ ರಚಿತಾ ರಾಮ್ ಒಂದು ಸ್ಪೆಷಲ್ ರೋಲ್ ಅನ್ನ ಕಾಣಿಸ್ಕೊಂಡಿದ್ರು. ಸೊ ಅದೇ ರೀತಿ ಇದು ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ, ಪ್ಯಾನ್ ಇಂಡಿಯಾ ನಟಿ ರುಕ್ಮಿಣಿ ವಸಂತ ಆಗಿರೋದ್ರಿಂದ ಅದೇ ರೀತಿಯ ಒಂದು ಪಾತ್ರವನ್ನೇನಾದ್ರೂ ಇವರು ಮಾಡ್ತಿದ್ದಾರಾ ಅನ್ನೋ ಕುತೂಹಲ ಕೂಡ ಇದೆ. ಇದರ ಜೊತೆಗೆ ಯಾವೆಲ್ಲ ಸಿನಿಮಾದಲ್ಲಿ ಇವರು ಬ್ಯುಸಿ ಆಗಿದ್ದಾರೆ ಅಂತ ನೋಡೋದಾದ್ರೆ, ಸೂರ್ಯ ಕರುಪು ಸಿನಿಮಾ ಮೂಲಕ ಮತ್ತೆ ಫಾರ್ಮ್ಗೆ ಬಂದಿದ್ದಾರೆ. ಸೊ ಕರುಪು ಸೂಪರ್ ಹಿಟ್ ನಂತರ ಸೂರ್ಯ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳು ಕೂಡ ಇದೆ. ಸದ್ಯಕ್ಕೆ ಸೂರ್ಯ KVN ಬ್ಯಾನರ್ನಲ್ಲಿ ತಮ್ಮ 48ನೇ ಸಿನಿಮಾವನ್ನ ಮಾಡ್ತಿದ್ದಾರೆ. ಸೊ ಆ ಒಂದು ಸಿನಿಮಾಕ್ಕೂ ಕೂಡ ನಮ್ಮ ರುಕ್ಮಿಣಿ ವಸಂತ ಅವರು ನಾಯಕಿಯಾಗಿದ್ದಾರೆ ಅನ್ನುವಂತಹ ಒಂದು ವಿಚಾರ ಈಗ ಬರ್ತಿರುವಂಥದ್ದು. ಸದ್ಯಕ್ಕೆ ಸೂರ್ಯ ತಮ್ಮ 48ನೇ ಸಿನಿಮಾವನ್ನ ಹೊಂಬಾಳೆ ಜೊತೆಗೆ ಮಾಡ್ತಿದ್ದಾರೆ. ಸೊ ಆ ಒಂದು ವಿಚಾರದಲ್ಲಿ ನಾಯಕಿಯಾಗಿ ನಮ್ಮ ರುಕ್ಮಿಣಿ ವಸಂತ ಅವರು ಕಾಣಿಸ್ಕೊಳ್ತಿದ್ದಾರೆ ಅನ್ನುವಂತಹ ಚರ್ಚೆ ಕೂಡ ಜೋರಾಗಿದೆ. ಇದರ ಜೊತೆಗೆ ತೆಲುಗಿನಲ್ಲಿ ನಮ್ಮ ನ್ಯಾಚುರಲ್ ಸ್ಟಾರ್ ನಾನಿ ಇದ್ದಾರಲ್ಲ, ಸೊ ನಾನಿ ಕೂಡ ತಮ್ಮದೇ ಹೋಮ್ ಬ್ಯಾನರ್ನಲ್ಲಿ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದು, ಆ ಒಂದು ಸಿನಿಮಾದಲ್ಲೂ ರುಕ್ಮಿಣಿ ವಸಂತ ನಾಯಕಿ ಅನ್ನೋ ವಿಚಾರ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಪ್ಯಾನ್ ಇಂಡಿಯಾದಲ್ಲಿ ರಶ್ಮಿಕಾ ಮತ್ತೆ ಶ್ರೀಲೀಲಾ ಮಾಡಿದಂತಹ ಮೋಡಿ ಇದೆಯಲ್ಲ, ಯಾರೂ ಕೂಡ ಬಹುಶಃ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಆ ಒಂದು ಆರ್ ಅನ್ನುವಂತಹ ಏರಾನೇ ಶುರುವಾಗಿತ್ತು. ರಶ್ಮಿಕಾ ಅಂತೂ ಎಲ್ಲ ಸ್ಟಾರ್ ನಟರ ಸಿನಿಮಾದಲ್ಲಿ ಮಹೇಶ್ ಬಾಬು, ಅಲ್ಲು ಅರ್ಜುನ್, ನಾಗಾರ್ಜುನ, ಸೊ ಧನುಷ್, ಈಗ ಎಲ್ಲ ನಟರ ಸಿನಿಮಾದಲ್ಲೂ ಕೂಡ ನಟಿಸಿದ್ರು. ಬಾಲಿವುಡ್ನಲ್ಲೂ ಕೂಡ ಸಿಕಂದರ್ ಅನ್ನುವಂತಹ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ಗೂ ಕೂಡ ಜೋಡಿಯಾಗಿ ನಟಿಸಿದ್ರು. ಸೊ ರಶ್ಮಿಕಾ ಏನೋ ಬಾಲಿವುಡ್ನಲ್ಲಿ ಸೆಟ್ಲ್ ಆದ್ರು, ಯಾರಾಗ್ತಾರೆ ತೆಲುಗಿನಲ್ಲಿ ನೆಕ್ಸ್ಟ್ ಕನ್ನಡದ ಹೀರೋಯಿನ್ಗಳ ವರಸೆ ಯಾರು ತೋರಿಸ್ತಾರೆ ಅಂತಿದ್ರೆ ಈಗ ರುಕ್ಮಿಣಿ ವಸಂತ ತಮ್ಮ ವರಸೆ ಶುರು ಮಾಡಿದ್ದಾರೆ. ಸೊ ಸಾಕಷ್ಟು ಸಾಲು ಸಿನಿಮಾಗಳನ್ನು ಒಪ್ಪಿಕೊಳ್ಳೋ ಮೂಲಕ ರಶ್ಮಿಕಾ ಬಾಲಿವುಡ್ಗೆ ಹೋದ್ಮೇಲೆ ಆ ಸ್ಥಾನಕ್ಕೆ ರುಕ್ಮಿಣಿ ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಿದೆ. ಇನ್ನು ಶ್ರೀಲೀಲಾ ಮೊದಲ ಒಂದು ಬಾಲಿವುಡ್ ಸಿನಿಮಾ ರಿಲೀಸ್ ಆಗೋದ್ರಲ್ಲೇ ಇನ್ನು ಸಮಯವನ್ನ ಕಳೀತಾನೆ ಇದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಆರ್ ಅನ್ನುವಂತಹ ಅಕ್ಷರ ಮತ್ತೊಮ್ಮೆ ವರ್ಕೌಟ್ ಆಗ್ತಿದೆ ಅಂತ ಹೇಳ್ಬೋದು. ಬಟ್ ಸದ್ಯದಲ್ಲಿ ಬರ್ತಿರುವಂತಹ ವಿಚಾರ, ಸುದ್ದಿ ಆಗ್ತಿರುವಂತಹ ವಿಚಾರ, ಬೆಳಗ್ಗಿಂದನೂ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ವಿಚಾರ, ರಜನಿಕಾಂತ್ ರವರ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ ಕಾಣಿಸ್ಕೊಳ್ತಿದ್ದಾರೆ ಅಂತ. ಈ ಒಂದು ವಿಚಾರ ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ. ಬಟ್ ಆ ಒಂದು ವಿಚಾರ ಸತ್ಯ ಅನ್ನೋದಾದ್ರೆ ಆದಷ್ಟು ತೆಲುಗು ಮತ್ತು ತಮಿಳು ಸಿನಿಮಾಗಳ ಜೊತೆಗೆ ಕನ್ನಡ ಸಿನಿಮಾಕ್ಕೂ ಕೂಡ ರುಕ್ಮಿಣಿ ವಸಂತ ಬರುವಂತಹ ಮನಸ್ಸು ಮಾಡಲಿ ಅನ್ನೋದು ಅವರ ಅಭಿಮಾನಿಗಳ ಒಂದು ಆಶಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.